ಎಲ್ಲ ಮಹಿಳೆಯರಿಗೆ ಒಂದು ರಿಸರ್ವೇಶನ್ ಕೊಡ್ತಕ್ಕಂಥದ್ದು ವಿಧಾನಸಭೆ ಮತ್ತು ಲೋಕಸಭೆನಲ್ಲಿ 33% ಮೀಸಲಾತಿಯನ್ನ ಹೆಣ್ಣು ಮಕ್ಕಳಿಗೆ ಕೊಡಬೇಕಂತಕ್ಕಂಥದ್ದು ಪ್ರಮುಖವಾಗಿ ಚರ್ಚೆ ಇದ್ದಂಥದನ್ನ ಆ ಬಿಲ್ಲನ್ನು ವಿಫಲಗೊಳಿಸಿದೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಏನು ಮಂಡನೆ ಮಾಡಿದ್ರು. ಈ 33% ವಿಷಯ ಪ್ರಾರಂಭ ಆದಂಥದ್ದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. 1996ರಲ್ಲಿ ಪ್ರಾರಂಭ ಆದಂಥದ್ದು. 1996ರಲ್ಲಿ ಬಿಲ್ ಮಂಡನೆ ಆದಂಥದ್ದು ಕ್ವಶನ್ ಅವರನ್ನ ಮುಂದೂಡಿ ಅವತ್ತು ಬಿಲ್ ಅನ್ನ ಚರ್ಚೆಗೆ ಸಂಘವರು ಅಧ್ಯಕ್ಷರು ಅವರ ಚರ್ಚೆಗೆ ಅವಕಾಶ ಕಲ್ಪಿಸಿಕೊಟ್ರು. ಆಗಲೂ ಸಹ ಯಾವ ರೀತಿ ವಿರೋಧಗಳಾಯಿತು. ನಂತರ ಕಾಂಗ್ರೆಸ್ ಆಗಿನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಿದಂಥದ್ದು, ಮುಂದೆ ಬಂದಂತ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಿದಂಥದ್ದು ಇದೆಲ್ಲ ನಡೆದ ನಂತರ ವಾಜಪೇಯಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಆದ್ರೂ ಸಹ ಈ 33% ಮಹಿಳೆಯರಿಗೆ ಮೀಸಲು ಕೊಡ್ತಕ್ಕಂಥದ್ದು ಲೋಕಸಭೆಯಲ್ಲಿ ಬಂದಾಗ ಆಗಲೂ ಈ 33% ಕೊಡ್ತಕ್ಕಂಥದ್ದು ವಿರೋಧ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ನಂತರ 10 ವರ್ಷ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ಕಾರ ನಡೆಸಿದ್ರು. ಆ 10 ವರ್ಷದಲ್ಲೂ ಸಹ 33% ಮೀಸಲಾತಿಯನ್ನ ಕೊಡ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ನ ನಡವಳಿಕೆ ಇವತ್ತು ನಮ್ಮ ರಾಜಕೀಯ ಇತಿಹಾಸದಲ್ಲಿ ಕಾಣ್ತೀವಿ. ಅವರು ಎಂದೂ ಸಹ ಮಹಿಳೆಯರ ಪರವಾಗಿ ಅವರಿಗೆ ಯಾವೊಂದು ಅವರ ರೈಟ್ಸ್ ನಾವು ಕೊಡಬೇಕು, ಅವ್ರ ಹಕ್ಕದು. ಇವತ್ತು ದೇಶದಲ್ಲಿ ಹಲವಾರು ರಂಗದಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವತ್ತು ಮಹಿಳೆಯರು ಎಲ್ಲಾ ಒಂದು ಸೆಕ್ಟರ್ ನಲ್ಲೂ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಸಾಬೀತು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ವ್ಯವಸ್ಥೆ ಬಂದಿದೆ. ಯಶಸ್ವಿಯಾಗಿ ಮೀಸಲಾತಿಯ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು.